ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದ ಒಂದು ಫ್ಲವರ್ ಬಗ್ಗೆ ಮಾತಾಡೋಕೆ ಒಂದು ತೋರಿಸೋಣ ಅಂತೇಳಿ ಬಂದಿದ್ದೀನಿ. ಇದು ದೇವತೆಗಳಿಗೆ ತುಂಬ ಇಷ್ಟವಾದ ಪಂಚಪ್ರಾಣವಾದ ಈ ಹೂವು. ಬನ್ನಿ ಸ್ನೇಹಿತರೆ, ಯಾವುದು ಈ ಹೂವು ಅಂತ ತೋರಿಸ್ತೀನಿ. ದಯವಿಟ್ಟು ನಿಮ್ಗೇನು ಗೊತ್ತಿದ್ರೆ ಕಮೆಂಟ್ ರೂಪದಲ್ಲಿ ತಿಳಿಸಿ, ಇಲ್ಲಾಂದರೆ ಲಾಸ್ಟ್ ಗಂಟೆ ವಿಡಿಯೋ ನೋಡಿ ಅದನ್ನು ಕೂಡ ನಾನು ಹೇಳ್ತೀನಿ ಏನು ಹೂವು ಅಂತ ಹೇಳ್ಬಿಟ್ಟು. ನೋಡಿ ಸ್ನೇಹಿತರೆ, ಇಷ್ಟು ದೊಡ್ಡದಾಗಿದೆ ಮರ, ಮಾತ್ರ ಸಿಕ್ಕಾಪಟ್ಟೆ ಸಕ್ಕ ಸ್ಮೆಲ್ಲು. ಇದು ಮಲ್ಲಿಗೆ ಹೂಕನ ಸಿಕ್ಕಾಪಟ್ಟೆ ಸ್ಮೆಲ್ ಜಾಸ್ತಿ ಇದೆ. ನೋಡಿ, ಬೆಳಗಿನ ಜಾವ ನೀನು ಇದು 364 ದಿವಸ ಹೂವು ಬಿಡ್ತಾನೇ ಇರುತ್ತೆ. ನೋಡಿ, ಎಲ್ಲ ಕೆಳಗೆ ಬಿದ್ದಿದೆ. ನೋಡಿ ನೋಡಿ, ಇದು ನಿಮ್ಗೇನು ಗೊತ್ತಿದೆ ದಯವಿಟ್ಟು ಹೇಳಿ. ಇದು ಅಪರೂಪ ಮರಗಳಿರುತ್ತೆ. ಇನ್ನು ಯಾವಾಗೂ ಇದು ಹೂವು ಎಲ್ಲಿ ಕಾಣಿಸಲ್ಲ ನಿಮಗೆ. ಎಲ್ಲ ಹೂಗಳು ಕಾಣಿಸ್ಬೋದು, ಈ ಹೂವು ಮಾತ್ರ ಕಾಣಿಸಲ್ಲ ನಿಮಗೆ. ಇಲ್ಲಿ ನೋಡಿ ನೋಡಿ, ಇಲ್ಲ ಇದು ಪಾರಿಜಾತ ಹೂವು ಅಂತ ಹೇಳ್ಬಿಟ್ಟು. ನೋಡಿ ನೋಡಿ, ಮುಗ್ಗುಗಳು ನೋಡಿ, ಪಾರಿಜಾತ ಹೂವು ಇದು ನಮ್ಮ ದೇವತೆಗಳಿಗೆ ಆ ದೇವಲೋಕದಲ್ಲಿ ಈ ಹೂವು ತುಂಬ ಇಷ್ಟ ಅಂತ ಎಲ್ಲ ದೇವ್ರಿಗೂ. ಅದ್ರಗೋಸ್ಕರ ಈ ಹೂವು ಅಪರೂಪಕ್ಕೆ, ಈ ಮರಗಳು ಎಲ್ಲಿ ಸಿಗಲ್ಲ. ನೀವೇನು ದಯವಿಟ್ಟು ನಿಮ್ಗೇನು ಕಾಣಿಸಿದ್ರೆ ಒಂದು ಕಮೆಂಟ್ ಕೊಡಿ, ನೀವೇನು ನೋಡಿದರೆ ಈ ಹೂವನ್ನ, ಈ ಫ್ಲವರ್ನ. ನೋಡಿ ಹೂವು ಕೊಡು, ನೋಡಿ ನೋಡಿ ಹಿಂಗೆ ಇದೆ ಅಂದರೆ ಫುಲ್ಲು ಮರದ. ಇನ್ನೊಂದೇನಪ್ಪ ಅಂದರೆ, ಬೆಳಗಿನ ಜಾವ ನೀವು ಇಲ್ಲಿ ಮರದಾಗ ಬಂದರೆ ತುಂಬ ಜನ ಎಲ್ಲ ಇದ್ದು ಮನೆ ಪೂಜೆಗೆ ತೊಗೊಂಡೋಗ್ತಾ ಇರ್ತಾರೆ, ಆದ್ಕೊಂಡು ಹೋಗ್ತಾರೆ. ಕೆಳಗೆ ಬಿದ್ದಿರೋ ಹೂವನ್ನೆಲ್ಲ ಆದ್ಕೊಂಡೋಗಿ ಮಾಡ್ತಾ ಇರ್ತಾರೆ. ಇದು ಕಾಕಡ, ಮಲ್ಲಿಗೆ, ಕನಕಾಂಬರ, ರೋಸು, ಹಲವಾರು ವೆರೈಟಿ ಹೂಗಳಿದಾವಲ್ಲ, ಅದಕ್ಕಲ್ಲಕ್ಕೂ ಶ್ರೇಷ್ಠವಾದ ಈ ಪಾರಿಜಾತ ಹೂವು ಅದಕ್ಕನ್ನ ಶ್ರೇಷ್ಠವಾದ. ಏನಕ್ಕೆ ಅದಕ್ಕೋಸ್ಕರ ಹೇಳ್ತಾ ಇರೋದು, ದೇವತೆಗಳಿಗೆ ಇಷ್ಟವಾದ ಫ್ಲವರ್ ಇದು ಅಂತ ಹೇಳಿದ್ರೆ ಹೇಳ್ತಾ ಇರೋದು. ಇದು ನೋಡಿ, ಇಲ್ಲಿ ಈ ಮರ ಇಷ್ಟು ದೊಡ್ಡದಾಗಿದೆ. ಮರ ಇದೊಂದು 7-8 ವರ್ಷ ಆಗಿದೆ ಈ ಮರಕ್ಕೆ. ಅಂದರೆ ಈಗ ಇನ್ನೂ ದೊಡ್ಡ ಮರ ಆಗುತ್ತಂತೆ ಈ ಮರ ಆಗೋದ್ರಿಂದ. ಇಲ್ಲಿ ನೋಡಿ, ಎಲ್ಲ ಕಡೆನೂ ಉದುರಿದೆ ಹೂವು. ನೋಡ್ದಲ್ಲ ಸ್ನೇಹಿತರೆ, ಸ್ಮೆಲ್ಲು ಅಷ್ಟೆ ಸಿಕ್ಕಾಪಟ್ಟೆ ಸ್ಮೆಲ್ಲು, ಒಂದು ಗುಮ್ಮಂತ ಇರ್ತದೆ. ನೀವು ಮಲ್ಲಿಗೆ ಹೂಕನ್ನು ಈ ಕಾಕಡ ಹೂವು, ಮಲ್ಲಿಗೆ ಹೂವು ಎಷ್ಟು ಸ್ಮೆಲ್ ಹೊಡಿತೋ ಅದಕ್ಕೆ ಡಬ್ಬಲ್ ಸ್ಮೆಲ್ ಹೊಡಿತಾ ಇರ್ತದೆ. ನೋಡಿ, ಈ ಹೂವು ಅಷ್ಟು ಸ್ಮೆಲ್ ಹೊಡಿತಾ ಇರ್ತದೆ ಈ ಪಾರಿಜಾತ ಹೂವು. ನಾನು ಸ್ವಲ್ಪ ಕಡೆ ನನಗೂ ಗೊತ್ತಿರಲಿಲ್ಲ ಇದು ಯಾವ ಥರ ಏನು ಅಂತ ಹೇಳ್ಬಿಟ್ಟು. ಆಮೇಲೆ ನನಗೆ ಸ್ವಲ್ಪ ದಿನ ಆದಮೇಲೆ ಗೊತ್ತಾಗಿದೆ ಇದು ಪಾರಿಜಾತ ಹೂವು ಸಿಕ್ಕಾಪಟ್ಟೆ ಸ್ಮೆಲ್ ಇರ್ತದೆ. ಆಮೇಲೆ ನಾನು ಚೆಕ್ ಮಾಡಿದ್ದು ಕೂಡ ಹೌದು ನಿಜಾನೇ ಅಂದ್ಕೊಂಡೆ. ಬೇಜನ್ ಜನ ಬಂದು ಡೈಲಿ ಹದ್ಕೊಂಡು ಹೋಗ್ತಾರೆ. ಇವತ್ತೇನಪ್ಪ ಏನಂದರೆ ಮಹಾಗಣಪತಿ ಹಬ್ಬ ಅಲ್ವಾ, ಗಣೇಶನ ಹಬ್ಬ ಆಗಿರೋ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಜನಕ್ಕೆ ದೇವತೆಗಳು ಹೂವು ಕೂಡ ಒಂದು ತೋರಿಸೋಣ, ನಮ್ಮ ಜನನ ನೋಡಲಿ ಮತ್ತು ಎಂಜಾಯ್ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸ್ನೇಹಿತರೆ, ನಿಮ್ಗೆ ಏನು ಅನ್ಸೋದು ದಯವಿಟ್ಟು ಈ ಕಮೆಂಟ್ ರೂಪದಲ್ಲಿ ಕೊಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ, ಮತ್ತು ನಂದು ಫಾಲೋ ಮಾಡ್ಕೊತಾಯಿರಿ. ಇದೇ ಥರ ಹಲವಾರು ವೆರೈಟಿ ಹೂಗಳು ಮತ್ತು ಈ ಥರ ಹೊಸ ವೀಡಿಯೋಗಳು ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ, ಬಂದು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ, ಇನ್ನೊಂದು ಆದಷ್ಟು ಲೈಕ್ಗಳು ಕೊಡ್ತಾ ಇಲ್ಲ, ದಯವಿಟ್ಟು ಲೈಕ್ಗಳು ಕೊಡಿ, ಮತ್ತು ನಿಮ್ಮ ಜನಕ್ಕೆ ಶೇರ್ ಮಾಡಿ. ಒಳ್ಳೊಳ್ಳೆ ವಿಷಯಗಳು ಕೊಡ್ತಾ ಇದ್ದೀನಿ, ಆ ವಿಷಯಗಳು ಅವರು ತಿಳ್ಕೊಳ್ಳಿ ಯಾವ ಥರ ಏನು ಅಂತ ಹೇಳ್ಬಿಟ್ಟು. ನನ್ನ ಕೈಯಲ್ಲಿ ನನ್ನ ಪ್ರಯತ್ನ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿ ನಾನು ತೋರ್ಸೋಕೆ ಇಷ್ಟ ಬೀಳ್ತಾ ಇದ್ದೀನಿ. ನಿಮ್ಗೆ ಇನ್ನೂ ತಿದ್ಕೊಬೇಕು ಅನ್ನಂಗಿದ್ರೆ ಹೇಳಿ, ಅದನ್ನು ಕೂಡ ನಾನು ತಿದ್ಕೊಳ್ಳೋಕೆ ನಾನು ರೆಡಿಗೆ ಇದ್ದೀನಿ ಅಂತ ಹೇಳ್ತಾ. ನೋಡಿ, ಇಲ್ಲೊಂದಿದೆ ನೋಡಿ, ಇಲ್ಲೊಂದು ಇದು ಪಾರಿಜಾತನೇ. ಇಸ್ಕಸ್ ನೋಡಿ, ಚಿಕ್ಕ ಗಿಡ ಇಲ್ಲೊಂದಿದೆ ನೋಡಿ. ಈಗ ಇದು ಒಂದು ನೋಡಿ, ಈ ಥರ ಬಿಡ್ತದೆ ನೋಡಿ. 2 ಗಿಡ 3 ಗಿಡ ಇಟ್ಟಿದ್ದಾರೆ ನೋಡಿ. ಕಾಯಿಗಳು ಕೂಡ ದಪ್ಪ ಇದ್ದಾವೆ. ಒಂಥರ ಇದು 360 ದಿನವೂ ಹೂವು ಬಿಡೋಂಗಿದೆ, ಯಾವಾಗಲೂ ಬಿಡ್ತಾ ಇರ್ತದೆ ಹೂವು. ಇದು ಚಿಕ್ಕ ಗಿಡ ಆಗಿರೋದ್ರಿಂದ ಚೆನ್ನಾಗಿದೆ ನೋಡಿ. ಕೆಳಗೆ ಈಗ ಇಲ್ಲೊಂದು ಹೂವು ಬಿದ್ದಿದೆ, ಕಾಣಿಸ್ತಾ ಇದೆಯಲ್ಲ, ಅಂದರೆ ಇದು ಕೂಡ ಪಾರಿಜಾತ ಹೂವನೇ. ನಮ್ಮ ದೇವ್ರುಗಳು ನಿಮ್ಮನ್ನು ಕೇಳಿದ ಪಾರಿಜಾತ ಹೂವು ಅಂತ ದಯವಿಟ್ಟು ಬಂದು ಕೇಳಿದ್ರೆ ತೋರಿಸಿ ಇಲ್ಲಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ತೋರಿಸಿದೆ. ಅವ್ರಿಗೂ ತೋರಿಸಿ ಇಲ್ಲಿದೆ ನೋಡಿ ಪಾರಿಜಾತ ಹೂವು, ಬೇಕಾದ್ರೆ ತೊಗೊಂಬನ್ನಿ ಅಂತ ಹೇಳ್ಬಿಟ್ಟು ಅವರು. ಯಾಕಂದ್ರೆ ದೇವ್ರುಗಳೆಲ್ಲ ಇಷ್ಟವಾಗಿ ಈ ಹೂವು ನೋಡೋದು ಯೂಸ್ ಮಾಡ್ತಾರಲ್ಲ, ಅದ್ರಗೋಸ್ಕರ ಈ ವಿಡಿಯೋ ಹೇಳ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಕಿಂಡಲ್ ಮಾಡ್ತಾ ಇರೋದು ಅಂತನಲ್ಲ. ಮತ್ತು ಸ್ನೇಹಿತರೆ, ನೋಡೋದಲ್ಲ ಸ್ನೇಹಿತರೆ, ದಯವಿಟ್ಟು ಈ ಪಾರಿಜಾತ ಹೂವನ್ನು ಆದಷ್ಟು ಸ್ವಲ್ಪ ಜನಕ್ಕೆ ಶೇರ್ ಮಾಡಿ, ಅವ್ರು ಕೂಡ ಇಷ್ಟವಾಗಿ ನೋಡಲಿ. ನೋಡಿ ಕೆಳಗೆ ಹೆಂಗೆ ಬಿದ್ದಾವಂತ ಮತ್ತೆ ಹೇಳ್ತಾಯಿದ್ದೆ ನೋಡಿ. ಚೆನ್ನಾಗಿದೆ, ಒಳ್ಳೆ ಇದಿದೆ, ಚೆನ್ನಾಗಿದೆ ಸ್ನೇಹಿತರೆ ಪಾರಿಜಾತ ಹೂವು. ಓಕೆನಾ ಸ್ನೇಹಿತರೆ?
ಆದಷ್ಟು ನೋಡಿ ಸ್ನೇಹಿತರೆ.